ಇತಿಹಾಸದಲ್ಲಿ ಮೆರೆದು ಹೇಳೋಕೆ ಹೆಸರಿಲ್ಲದೆ ಮರೆಯಾದ ಅದೆಷ್ಟೋ ಊರುಗಳಿವೆ. ಆದ್ರೆ ಒಂದು ಊರಿಗೆ ಮಾತ್ರ ಅದೆಷ್ಟೋ ಹೆಸರುಗಳು ಬದಲಾದರೂ ಕೂಡ ಜನರ ಉಸಿರಿನಲ್ಲಿ ಬೆರೆತು ಹೋಗಿರೋ ಊರು ಅಂದ್ರೆ ಅದು ಚಿತ್ರದುರ್ಗ. ತ್ರೇತಾಯುಗದಲ್ಲಿ ಚಿನ್ಮಲಾದ್ರಿಯಾಗಿ, ದ್ವಾಪರ ಯುಗದಲ್ಲಿ ಹಿಡಂಬ ಪಟ್ಟಣವಾಗಿ, ಚಾಲುಕ್ಯರ ಕಾಲದಲ್ಲಿ ಚಿಮ್ಮತ್ತಿನ ಕಲ್ಲಾಗಿ, ಹೊಯ್ಸಳರ ಕಾಲದಲ್ಲಿ ಪೆರುಮಾಳೆಪುರವಾಗಿ, ವಿಜಯನಗರದ ಕಾಲದಲ್ಲಿ ಚಿತ್ರಕಲ್ಲು ದುರ್ಗವಾಗಿ, ವೀರ ನಾಯಕ ಅರಸರ ಕಾಲದಲ್ಲಿ ರಕ್ತಾಕ್ಷರಗಳಲ್ಲಿ ಚಿತ್ರಿಸಿದ ಚಿತ್ರದುರ್ಗವಾಗಿ, ಭಾರತದ ಭೂಪಟದಲ್ಲಿ ಒಂದು ಐತಿಹಾಸಿಕ ಪ್ರಮುಖ ಪ್ರದೇಶವಾಗಿ ಗುರುತಿಸಿಕೊಂಡಿರೋ ಊರು ಅಂದ್ರೆ ಅದು ಚಿತ್ರದುರ್ಗ. ಪ್ರಪಂಚದಲ್ಲೇ ಒಂದು ಊರಿಗೆ ಇಷ್ಟೊಂದು ಹೆಸರಿರೋ ಊರು ಅಂದ್ರೆ ಅದು ಚಿತ್ರದುರ್ಗ ಮಾತ್ರ. ಇಲ್ಲಿ ತ್ರೇತಾಯುಗದಿಂದ ವಿಜಯನಗರದ ಅರಸರ ಕಾಲದವರೆಗೂ ಒಂದು ಶಾಂತವಾದ ಅಧ್ಯಾಯವಾದ್ರೆ, ಇಲ್ಲಿ ಪಾಳೆಗಾರ ಅರಸರ ಆಳ್ವಿಕೆ ಶುರುವಾದ ಮೇಲೆ ವೀರಾವೇಶದ ಇನ್ನೊಂದು ಅಧ್ಯಾಯ ಆರಂಭವಾಗುತ್ತೆ. ಇಲ್ಲಿ ನೀರಿಗಿಂತ ಜಾಸ್ತಿ ರಕ್ತಾನೇ ಹರಿದಿರೋದು. ಶತ್ರುಗಳ ರಕ್ತವನ್ನ ಬೆರೆಸಿ ಕಟ್ಟಿದ ಕೋಟೆಯಲ್ಲಿ ಪ್ರತಿ ಕಲ್ಲು ಕೂಡ ಒಂದೊಂದು ಶೌರ್ಯದ ಕಥೆಗಳನ್ನ ಹೇಳ್ತಾವೆ. ಚಿತ್ರದುರ್ಗದ 2ನೇ ಅಧ್ಯಾಯ ಮೂಲ ಪುರುಷ ಚಿತ್ರನಾಯಕರಿಂದ ಆರಂಭವಾಗುತ್ತೆ. ದೆಹಲಿಯ ಬಾದ್ಶಾನ ಆಸ್ಥಾನದಲ್ಲಿ ಸೈನ್ಯದ ಸರದಾರರಾಗಿದ್ದ ಚಿತ್ರನಾಯಕರು ಅಲ್ಲಿ ಮದವೇರಿದ ಆನೆಯನ್ನ ಪಳಗಿಸಿ ಬಂದು ಉಚ್ಚಂಗಿ ದುರ್ಗದಲ್ಲಿ ಒಂದು ಸಣ್ಣ ಸಂಸ್ಥಾನವನ್ನ ಸ್ಥಾಪಿಸ್ತಾರೆ. ಅವರ ಮೊಮ್ಮಗ ಮತ್ತಿ ತಿಮ್ಮಣ್ಣ ನಾಯಕ ಚಿತ್ರದುರ್ಗದಲ್ಲಿ ಬಂದು ಸಂಸ್ಥಾನವನ್ನ ಸ್ಥಾಪಿಸಿ ಆಳ್ವಿಕೆ ಶುರು ಮಾಡ್ತಾರೆ. ಅಲ್ಲಿಂದ ದುರ್ಗದ 2ನೇ